10ನೇ ತರಗತಿ ಸಮಾಜ ವಿಜ್ಞಾನ ಭೂಗೋಳಶಾಸ್ತ್ರ ಅಧ್ಯಾಯ 12 ಭಾರತದ ಮಣ್ಣುಗಳು ಪ್ರಶ್ನೋತ್ತರ. ಮುಖ್ಯ ಪ್ರಶ್ನೆ 1. ಬಿಟ್ಟ ಸ್ಥಳಗಳನ್ನು ಸೂಕ್ತವಾದ ಪದಗಳಿಂದ ಭರ್ತಿ ಮಾಡಿ. 1. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸುವ ಮಣ್ಣಿಗೆ ಡ್ಯಾಶ್ ಎಂದು ಕರೆಯುವರು. ಉತ್ತರ ಮೆಕ್ಕಲು ಮಣ್ಣು. ನದಿಗಳು ಪರ್ವತ ಪ್ರದೇಶಗಳಿಂದ ತಂದು ಸಂಚಯಿಸುವ ಮಣ್ಣಿಗೆ ಮೆಕ್ಕಲು ಮಣ್ಣು ಎಂದು ಕರೆಯುವರು. 2. ಕಪ್ಪು ಮಣ್ಣಿನ ಪ್ರದೇಶವನ್ನು ಡ್ಯಾಶ್ ಎಂದು ಸಹ ಕರೆಯುವರು. ಉತ್ತರ ಡೆಕ್ಕನ್ ಟ್ರಾಪ್. ಕಪ್ಪು ಮಣ್ಣಿನ ಪ್ರದೇಶವನ್ನು ಡೆಕ್ಕನ್ ಟ್ರಾಪ್ ಎಂದು ಸಹ ಕರೆಯುವರು. 3. ರಾಜಸ್ಥಾನದಲ್ಲಿ ಡ್ಯಾಶ್ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. ಉತ್ತರ ಮರುಭೂಮಿ. ರಾಜಸ್ಥಾನದಲ್ಲಿ ಮರುಭೂಮಿ ಮಣ್ಣು ಹೆಚ್ಚಾಗಿ ಕಂಡುಬರುತ್ತದೆ. 4. ಭಾರತದಲ್ಲಿ ಹೆಚ್ಚು ವಿಸ್ತಾರವಾದ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಡ್ಯಾಶ್. ಉತ್ತರ ಮೆಕ್ಕಲು ಮಣ್ಣು. ಭಾರತದಲ್ಲಿ ಹೆಚ್ಚು ವಿಸ್ತಾರ ಪ್ರದೇಶದಲ್ಲಿ ಹರಡಿರುವ ಮಣ್ಣು ಮೆಕ್ಕಲು ಮಣ್ಣು. 5. ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಡ್ಯಾಶ್ ಮಣ್ಣು ಸೂಕ್ತವಾಗಿದೆ. ಉತ್ತರ ಕೆಂಪು. ರಾಗಿ ಮತ್ತು ಎಣ್ಣೆಕಾಳು ಬೆಳೆಯಲು ಕೆಂಪು ಮಣ್ಣು ಸೂಕ್ತವಾಗಿದೆ. ಮುಖ್ಯ ಪ್ರಶ್ನೆ 2. ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ. ಪ್ರಶ್ನೆ 6. ಭಾರತದಲ್ಲಿ ಕಂಡುಬರುವ ಮಣ್ಣಿನ ಮುಖ್ಯ ವಿಧಗಳು ಯಾವುವು? ಉತ್ತರ ಭಾರತದ ಮಣ್ಣನ್ನು 6 ಪ್ರಮುಖ ವಿಧಗಳಾಗಿ ವಿಂಗಡಿಸಲಾಗಿದೆ. ಅವುಗಳೆಂದರೆ 1. ಮೆಕ್ಕಲು ಮಣ್ಣು. 2. ಕಪ್ಪು ಮಣ್ಣು. 3. ಕೆಂಪು ಮಣ್ಣು. 4. ಜಂಪಟಿಕೆ ಮಣ್ಣು. 5. ಮರುಭೂಮಿ ಮಣ್ಣು. 6. ಪರ್ವತ ಮಣ್ಣು. ಪ್ರಶ್ನೆ 7. ಮಣ್ಣಿನ ಸಂರಕ್ಷಣೆ ಎಂದರೇನು? ಅದರ ವಿಧಗಳನ್ನು ಪಟ್ಟಿ ಮಾಡಿರಿ. ಉತ್ತರ ಮಣ್ಣಿನ ಸವೆತವನ್ನು ತಡೆಗಟ್ಟುವುದು ಹಾಗೂ ಅದರ ಫಲವತ್ತತೆ ಕಾಪಾಡುವುದನ್ನು ಮಣ್ಣಿನ ಸಂರಕ್ಷಣೆ ಎನ್ನುವರು. ಮಣ್ಣಿನ ಸಂರಕ್ಷಣೆಯ ವಿಧಗಳು: 1. ಇಳಿಜಾರಿಗೆ ಅಡ್ಡಲಾಗಿ ಉಳುಮೆ ಮಾಡುವುದು. 2. ಅಡ್ಡ ಬದುಗಳನ್ನು ನಿರ್ಮಿಸುವುದು. 3. ಹಂತ ಹಂತವಾಗಿ ವ್ಯವಸಾಯ ಕ್ಷೇತ್ರ ನಿರ್ಮಾಣ. 4. ಅರಣ್ಯ ನಾಶ ತಡೆಗಟ್ಟುವುದು. 5. ಅತಿಯಾಗಿ ಮೇಯಿಸುವುದನ್ನು ನಿಯಂತ್ರಿಸುವುದು. 6. ನೀರಿನ ಯೋಜಿತ ಬಳಕೆ. 7. ಚೆಕ್ ಡ್ಯಾಂಗಳ ನಿರ್ಮಾಣ ಇತ್ಯಾದಿ. ಪ್ರಶ್ನೆ 10. ಮಣ್ಣಿನ ಸವೆತ ಎಂದರೇನು? ಅದಕ್ಕೆ ಕಾರಣಗಳೇನು? ಉತ್ತರ ಭೂಮಿಯ ಮೇಲ್ಮೈಯಲ್ಲಿ ಕಂಡುಬರುವ ಸಡಿಲವಾದ ಪದರವು ವಿವಿಧ ಪ್ರಾಕೃತಿಕ ಶಕ್ತಿಗಳಿಂದ ಸ್ಥಳಾಂತರ ಹೊಂದುವ ಕ್ರಿಯೆಯನ್ನು ಮಣ್ಣಿನ ಸವೆತ ಅಥವಾ ಭೂ ಸವೆತ ಎಂದು ಕರೆಯುತ್ತಾರೆ. ಮಣ್ಣಿನ ಸವೆತಕ್ಕೆ ಕಾರಣಗಳು: ಅರಣ್ಯ ನಾಶ, ಕಾಡುಗಳನ್ನು ಕಡಿಯುವುದು, ಜಾನುವಾರುಗಳನ್ನು ಅತಿಯಾಗಿ ಮೇಯಿಸುವುದು, ಅವೈಜ್ಞಾನಿಕ ಬೇಸಾಯ ಪದ್ಧತಿ, ಅತಿಯಾದ ನೀರಾವರಿ ಬಳಕೆ, ರಭಸವಾಗಿ ಹರಿಯುವ ನೀರು ಮತ್ತು ಪ್ರವಾಹಗಳು, ಇಟ್ಟಿಗೆ, ಹಂಚು ಮತ್ತು ಮಡಿಕೆ ತಯಾರಿಕೆಗೆ ಮೇಲ್ಮಣ್ಣಿನ ಅತಿಯಾದ ಬಳಕೆ. ಪ್ರಶ್ನೆ 9. ಮಣ್ಣಿನ ಸವೆತದಿಂದ ಉಂಟಾಗುವ ಪರಿಣಾಮವನ್ನು ತಿಳಿಸಿ. ಉತ್ತರ ಮಣ್ಣಿನ ಸವೆತದ ಪರಿಣಾಮ: ನದಿಗಳಲ್ಲಿ ಹೂಳು ತುಂಬಿ ಪ್ರವಾಹಗಳು ಉಂಟಾಗುತ್ತವೆ ಮತ್ತು ನದಿಗಳು ತಮ್ಮ ಪಾತ್ರವನ್ನು ಬದಲಾಯಿಸುತ್ತವೆ. ಜಲಾಶಯ ಮತ್ತು ಕೆರೆಗಳಲ್ಲಿ ಹೂಳು ತುಂಬಿ ನೀರು ಸಂಗ್ರಹಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ. ಭೂಮಿಯಲ್ಲಿ ನೀರು ಇಂಗುವ ಪ್ರಮಾಣ ಕಡಿಮೆಯಾಗಿ ಸಹಜ ಚಿಲುಮೆಗಳು ಬತ್ತಿ ಹೋಗುತ್ತವೆ. ಭೂಮಿಯ ಫಲವತ್ತತೆ ಮತ್ತು ಕೃಷಿ ಉತ್ಪಾದನೆ ತೀವ್ರವಾಗಿ ಕ್ಷೀಣಿಸುತ್ತದೆ. ಪ್ರಶ್ನೆ 10. ಹಿಮಾಲಯ ಪರ್ವತಗಳಲ್ಲಿ ಯಾವ ಬಗೆಯ ಮಣ್ಣು ಕಂಡುಬರುವುದು? ಉತ್ತರ ಹಿಮಾಲಯ ಪರ್ವತಗಳಲ್ಲಿ ಪರ್ವತ ಮಣ್ಣು ಕಂಡುಬರುವುದು. ಮುಖ್ಯ ಪ್ರಶ್ನೆ 3. ಚಟುವಟಿಕೆ. 1. ನಿಮ್ಮ ತಾಲೂಕಿನ ಕೃಷಿ ಸಹಾಯಕ ನಿರ್ದೇಶಕರ ಕಾರ್ಯಾಲಯಕ್ಕೆ ಅಥವಾ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿ ವಿವಿಧ ನಮೂನೆಯ ಮಣ್ಣುಗಳನ್ನು ಪಟ್ಟಿ ಮಾಡಿ ಅವುಗಳ ಉಪಯೋಗ ತಿಳಿಯಿರಿ. ವರದಿ ಅಥವಾ ಚಟುವಟಿಕೆ ವಿವರಣೆ. ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿ ನೀಡಿದಾಗ ಅಧಿಕಾರಿಗಳು ನೀಡಿದ ಮಾಹಿತಿ ಹಾಗೂ ಅಲ್ಲಿ ಲಭ್ಯವಿರುವ ಪ್ರಮುಖ ಮಣ್ಣಿನ ನಮೂನೆಗಳ ವಿವರ ಕೆಳಗಿನಂತಿದೆ. ಮೆಕ್ಕಲು ಮಣ್ಣು: ಭತ್ತ, ಕಬ್ಬು, ಗೋಧಿ, ಹತ್ತಿ ಮತ್ತು ತರಕಾರಿಗಳನ್ನು ಹೇರಳವಾಗಿ ಬೆಳೆಯಲು ಅತ್ಯಂತ ಉಪಯುಕ್ತ. ಕಪ್ಪು ಮಣ್ಣು: ಹತ್ತಿ, ಜೋಳ, ಈರುಳ್ಳಿ, ಮೆಣಸಿನಕಾಯಿ, ಎಣ್ಣೆ ಕಾಳುಗಳು ಮತ್ತು ಸೂರ್ಯಕಾಂತಿ ಬೆಳೆಯಲು ಅತ್ಯಂತ ಸೂಕ್ತ. ಕೆಂಪು ಮಣ್ಣು: ರಾಗಿ, ಶೇಂಗಾ, ತೊಗರಿ, ಎಣ್ಣೆ ಕಾಳುಗಳು ಹಾಗೂ ನೀರಾವರಿ ಲಭ್ಯವಿದ್ದಾಗ ಭತ್ತ, ಕಬ್ಬು ಬೆಳೆಯಲು ಬಳಸಲಾಗುತ್ತದೆ. ಜಂಪಟಿಕೆ ಮಣ್ಣು: ಕಾಫಿ, ಚಹಾ, ರಬ್ಬರ್, ಗೋಡಂಬಿ ಹಾಗೂ ಅಡಿಕೆ ತೋಪಿನ ಬೆಳೆಗಳಿಗೆ ಸೂಕ್ತ. ಮರುಭೂಮಿ ಮಣ್ಣು ಅಥವಾ ಮರುಭೂಮಿ ಮಣ್ಣು: ಸಜ್ಜೆ, ತೆಂಗು, ಶೇಂಗಾ ಹಾಗೂ ಕಸಬರಿಕೆ ಗಿಡಗಳಂತಹ ಕಡಿಮೆ ನೀರು ಬೇಡುವ ಬೆಳೆಗಳಿಗೆ ಸೂಕ್ತ. ಪ್ರಶ್ನೆ 2. ಸಾಕು ಪ್ರಾಣಿಗಳನ್ನು ಮೇಯಿಸುವುದರಿಂದ ಮಣ್ಣಿನ ಸವೆತ ಆಗುವುದು ಸಾಧ್ಯವಿದೆಯೇ? ಇದರ ಬಗ್ಗೆ ನಿಮ್ಮ ಶಿಕ್ಷಕರೊಂದಿಗೆ ಚರ್ಚಿಸಿ. ಉತ್ತರ ಹೌದು. ಸಾಕು ಪ್ರಾಣಿಗಳನ್ನು ಅತಿಯಾಗಿ ಮೇಯಿಸುವುದರಿಂದ ಮಣ್ಣಿನ ಸವೆತ ಖಂಡಿತವಾಗಿಯೂ ಉಂಟಾಗುತ್ತದೆ. ಜಾನುವಾರುಗಳು ಅಂದರೆ ಹಸು, ಕುರಿ, ಮೇಕೆಗಳು ಭೂಮಿಯ ಮೇಲಿರುವ
ಹುಲ್ಲು ಮತ್ತು ಸಣ್ಣ ಪುಟ್ಟ ಗಿಡ ಮರಗಳ ಎಲೆಗಳನ್ನು ನಿರಂತರವಾಗಿ ಮೇಯುವುದರಿಂದ ಭೂಮಿಯು ತನ್ನ ನೈಸರ್ಗಿಕ ಹಸಿರು ಕವಚವನ್ನು ಕಳೆದುಕೊಳ್ಳುತ್ತದೆ. ದತ್ತವಾದ ಹುಲ್ಲಿನ ಬೇರುಗಳು ಮಣ್ಣಿನ ಕಣಗಳನ್ನು ಗಟ್ಟಿಯಾಗಿ ಹಿಡಿದಿಟ್ಟಿರುತ್ತವೆ. ಪ್ರಾಣಿಗಳು ಹುಲ್ಲನ್ನು ಕಿತ್ತು ತಿಂದಾಗ ಮಣ್ಣು ಸಡಿಲಗೊಂಡು ರಭಸವಾದ ಗಾಳಿ ಮತ್ತು ಮಳೆಯ ನೀರಿಗೆ ಸುಲಭವಾಗಿ ಕೊಚ್ಚಿ ಹೋಗುತ್ತದೆ. ಜಾನುವಾರುಗಳು ನಿರಂತರವಾಗಿ ಓಡಾಡುವಾಗ ಅವುಗಳ ಗಟ್ಟಿ ಕಾಲುಗಳ ಹೊಡೆತಕ್ಕೆ ಸಿಲುಕಿ ಮೇಲ್ಮಣ್ಣಿನ ಸಡಿಲವಾದ ಪದರವು ಪುಡಿಯಾಗಿ ಗಾಳಿಗೆ ಹಾರಿ ಹೋಗುತ್ತದೆ ಹಾಗೂ ಮಳೆಗೆ ಬೇಗ ಸವೆಯುತ್ತದೆ.